ಇವತ್ತು ಇಡೀ ನಮ್ಮ ರಾಜ್ಯದಲ್ಲೇ ಇವತ್ತು ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗನ್ಸ್ತಾ ಇದೆ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಇರೋರು ನಾವು ನಮ್ಗನ್ಸ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೂ ಈ ತರ ಅಭಿವೃದ್ಧಿ ಆಗಿಲ್ಲ. ಒಂದು ಸ್ಟೇಡಿಯಂ ಆಗ್ಬೋದು, ಇವಾಗ ಕ್ರಿಕೆಟ್ ಸ್ಟೇಡಿಯಂ ಒಂದು ಮಾಡಿದ್ದಾರೆ. ಒಂದು 7 ಎಕರೆಯಲ್ಲಿ ಕ್ರಿಕೆಟ್ ಸ್ಟೇಡಿಯಂ. ಮತ್ತೆ ಈಗ ನಾವು ಮಾತಾಡ್ತಾ ಹಿಂದ್ಗಡೆನೆ ಒಂದು ಝಾನ್ಸಿ ಮೈದಾನ ಒಂದು ಮಾಡಿದ್ದಾರೆ. ನೀವು ಒಂದ್ಸರಿ ಹೋಗಿ ವಿಸಿಟ್ ಮಾಡ್ಬೋದು. ಝಾನ್ಸಿ ಮೈದಾನ ವಿಸಿಟ್ ಅಂತ ಮತ್ತೆ ಹಲವಾರು ಕಾರ್ಯಕ್ರಮಗಳು ಇವತ್ತು ಆಜಾದ್ ಚೌಕ್ ಇರ್ಬೋದು, ಪ್ರತಿಯೊಂದು ಇವತ್ತು ಮಾಡಿರೋ ವಿಚಾರದಲ್ಲಿ 100% ಇವತ್ತು ಚಿಂತಾಮಣಿ ಕ್ಷೇತ್ರ ಅಭಿವೃದ್ಧಿ ಆಗಿದೆ. ಇನ್ನು ಈ ಕ್ಷೇತ್ರ ಅಭಿವೃದ್ಧಿ ಯಾವಾಗ ಇದು ಕರೆಕ್ಟ್ ಆಗಿ ತಿಳಿಯುತ್ತೆ ಅಂದ್ರೆ ಇನ್ನೊಂದು ತಿಂಗಳು, ಒಂದು ತಿಂಗಳು ಕಾಯ್ಬೇಕು. ಇನ್ನೊಂದು ತಿಂಗಳು ಕಾದ್ರೆ ಇವತ್ತು ಕಾಲೇಜ್ ಇರ್ಬೋದು, ಇವತ್ತು ಡಿಗ್ರಿ ಕಾಲೇಜು, BE ಕಾಲೇಜು, ಮತ್ತೆ ಬಾಲಕಿಯರ ಪ್ರಥಮ ದರ್ಜೆ ಕಾಲೇಜ್ ಆಗ್ಬೋದು, ಮತ್ತೆ ಇವಾಗ ಅಂಬೇಡ್ಕರ್ ಭವನ. ವಿಶೇಷವಾಗಿ ನಾವು ಇವತ್ತು ಎಲ್ಲರೂ ನಾವು ಅಂಬೇಡ್ಕರ್ ಭವನ ಈ ರಾಜ್ಯದಲ್ಲೇ, ನನ್ಗೆ ಗೊತ್ತಿರೋ ಈ ರಾಜ್ಯದಲ್ಲೇ ಒಂದು ತಾಲ್ಲೂಕಿನಲ್ಲಿ ಅಂಬೇಡ್ಕರ್ ಭವನ ಈ ತರ ಆಗಿದೆ ಅಂದ್ರೆ ಅದು ನಮ್ಮ MC ಸುಧಾಕರ್ ಅಣ್ಣನವರ ಒಂದು ಶ್ರಮೆ. ಮತ್ತೆ ಸ್ವಲ್ಪ ಜನ ಹೇಳ್ತಾರೆ ಸುಧಾಕರ್ ಅವ್ರೆ ಫುಲ್ ಅಗೇನ್ಸ್ಟ್ ಆಗಿದ್ದಾರೆ ಜನ. 100% ಇಲ್ಲ. ಇವತ್ತು ನೀವು ಬೇಕಾದ್ರೆ ನಾನು ಏನೇನ್ ಹೇಳಿರ್ತೀನಿ, ಇವತ್ತು ಕಾಲೇಜ್ ಆಗ್ಬೋದು, ಕ್ರೀಡಾಂಗಣ ಆಗ್ಬೋದು, ಮತ್ತೆ ಪಾದಾಚಾರಿಗಳು ಓಡಾಡುವಂತ ರಸ್ತೆಗಳಾಗ್ಬೋದು, ಚರಂಡಿ ಆಗ್ಬೋದು, ಮತ್ತೆ ಒಂದು ಅಂಬೇಡ್ಕರ್ ಭವನ ಆಗ್ಬೋದು, ಈಗೆಲ್ಲವೂ ಸಹ ನಾನು ಏನೇನ್ ಹೇಳಿರ್ತೀನೋ ನೀವು ಒಂದ್ಸರಿ ವಿಸಿಟ್ ಮಾಡಿ. ಅಲ್ಲಲ್ಲ ನನ್ ಗೊತ್ತಿರೋ ಪ್ರಕಾರ ಒಂದ್ಸರಿ ನೀವು ವಿಸಿಟ್ ಮಾಡಿ. ಈಗ ಕ್ವಶನ್ ಏನಂದ್ರೆ, ಈಗ ಜನ ಇಷ್ಟ ಅಭಿವೃದ್ಧಿ ನಡೀತಾ ಇದ್ರೆ ಯಾಕೆ MC ಸುಧಾಕರ್ ವಿರುದ್ಧವಾಗಿ ಸ್ವಲ್ಪ ಜನ ಜಾಸ್ತಿ? ಈಗ ನೀವ್ ಹೇಳ್ತಾ ಇರೋದು ನಾನು ಅದನ್ನ ಒಪ್ಕೊಂತೀನಿ. ಈಗ ನೀವ್ ಹೇಳ್ತಾ ಇರೋದು ಈ ನಮ್ಮ ಒಂದು ಕ್ಷೇತ್ರದಲ್ಲಿ 5 ರಿಂದ 6 ಪಾರ್ಟಿಗಳಿರುತ್ತೆ. 5 ರಿಂದ 6 ಪಾರ್ಟಿಗಳಿರುತ್ತೆ. JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, ಬಹುಜನ ಪಾರ್ಟಿ ಆಗ್ಬೋದು, ಎನಿ ಪಾರ್ಟಿ ಇರುತ್ತೆ. ಅವ್ರವ್ರ ಪಾರ್ಟಿಯವರು ಅವ್ರವ್ರ ಫೇವರ್ ಆಗಿ ಹೇಳ್ತಾರೆ. ಈಗ ನಾವೇನಂದ್ರೆ ಇವಾಗ ನಾವು ಪಬ್ಲಿಕ್ ಅಲ್ಲಿ ಇರೋರು. ಇವಾಗ ನೀವ್ ಹೇಳ್ದಂಗೆ ಒಂದು ಚೌಕ್ ಹೋಗಿದೆ, ಅದೇ ಚೌಕಲ್ಲಿ ಅಲ್ಲಿರೋರೆಲ್ಲರೂ ಎಗನಿಸ್ಟ್ ಆಗಿದ್ದಾರೆ. ಅಲ್ಲಿರೋ ಜನ ಎಲ್ಲ ಎಗನಿಸ್ಟ್ ಆಗಿದ್ದಾರೆ. ಯಾಕಪ್ಪ ಅಂದ್ರೆ ನಮ್ ಲೈಫ್ ಹಾಳಾಗೋಯ್ತು, ಈ ಚೌಕು ಒಂದು ನಿರ್ಮಾಣ ಮಾಡೋದ್ರಿಂದ ನಮ್ಮ ಲೈಫ್ ಹಾಳಾಗೋಯ್ತು. ಬಿಸ್ನೆಸ್ ಗೆಲ್ಲ ನಾವ್ ಏನ್ ಸಂಪಾದನೆ ಮಾಡ್ಬೇಕು, ದಿನಕ್ಕೆ 500 ರೂಪಾಯಿನೂ ನಾವು ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಅಂತವ್ರಿಗೆಲ್ಲ ನಾವೇನು ಉತ್ತರ ಕೊಡ್ಬೋದು? ಈಗ ಚೌಕು ಈ ತರ ಆತರ ಆಗಿದೆ ಅಂತ ಅವ್ರು ಹೇಳ್ತಾ ಇದಾರೆ, ಓಕೆನಾ? ಈಗ ಆಜಾದ್ ಚೌಕ್ ಇದ್ದಿದ್ದು ಏನಂದ್ರೆ ಒಂದು ಕಡಲೆ ಬೀಜ ಆಗ್ಬೋದು, ಮತ್ತೆ ಒಂದು ಬಂಗಾರ ಅಂಗಡಿ ಆಗ್ಬೋದು, ಮತ್ತೆ ದೋಸೆ ಇಡ್ಲಿ, ಈ ತರ ನಾವು ಇವಿ ಚಿಂತಾಮಣಿ ಚಾಟ್ಸ್ ಅಲ್ಲಿ ತುಂಬಾ ಫೇಮಸ್. ಆ ಚಾಟ್ಸ್ ಅಲ್ಲಿ ಫೇಮಸ್ ಇರುವಂತ ಜಾಗದಲ್ಲಿ ಅವ್ರಿಗೆ ಏನ್ ಬೇಕಾಗಿರೋದು ಕೂತ್ಕೊಂಡು ತಿನ್ನಕ್ಕೆ ಒಂದು ಅವಕಾಶ ಇರ್ಲಿಲ್ಲ. ಬಂಡಿಯಲ್ಲಿ ಏನ್ ಮಾಡ್ತಾ ಇದ್ರು, ಕೂತ್ಕೊಂಡು ತಿಂತಾ ಇದ್ರು, ಮತ್ತೆ ನಿಂತ್ಕೊಂಡು ತಿಂತಾ ಇದ್ರು. ಇವಾಗ ಏನಾಗಿದೆ ಅಂದ್ರೆ ಬರೀ ಚಾಟ್ಸ್ ತಿನ್ನಕ್ ಮಾತ್ರ ಆಜಾದ್ ಚೌಕ್ ಫೇಮಸ್, ಗೋಲ್ಡ್ ಪರ್ಚೇಸ್ ಮಾತ್ರ ಆಜಾದ್ ಚೌಕ್ ಫೇಮಸ್. ಈಗ ಯಾರೇ ಬಂದ್ರು ಸಹ ಅವರು ಗಂಟೆ ಕೂತ್ಕೊಂಡು ಗೋಲ್ಡ್ ಪರ್ಚೇಸ್ ಮಾಡ್ಬೋದು, ಚಾಟ್ಸ್ ತಿನ್ಬಹುದು, ಪ್ರತಿಯೊಂದು ಅನುಕೂಲ ಆಗಿದೆ. ಈಗ ತಾವು ನೋಡಿದಿರ, ನೀವು ಹೋಗಿ ನೋಡ್ಕೊಂಡ್ ಬಂದ್ರ. ಈಗ ಯಾವ ತರ ಆಗಿದೆ ಅಭಿವೃದ್ಧಿ ಹೇಳಿ ತಮ್ಮೊಂದು. ಇವಾಗ ಕೆಲವರು ಹೇಳ್ತಾರೆ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳ್ತಾರೆ. ಇವಾಗ ಅಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಅಲ್ಲ, ಅದೆಲ್ಲ ಹೆಂಗೆ ಅಭಿವೃದ್ಧಿ, ಯಾವ ತರ ಅಭಿವೃದ್ಧಿ? ಅದೆಲ್ಲ ಅಭಿವೃದ್ಧಿ ಇಲ್ಲ ಅಂತ. ಮತ್ತೆ ಇನ್ನೊಂದು ಆರೋಪ ಇದೆ, ಈಗ MC ಸುಧಾಕರ್ ಅವರು ಏರಿಯಾಕ್ ಇಷ್ಟೆಲ್ಲ ಮಾಡಿದ್ದಾರೆ. ಹೌದು, ಕಾಂಗ್ರೆಸ್ ಅಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ ಎಲ್ಲ ಅನುದಾನ ಎಲ್ಲ ಚಿಕ್ಕಬಳ್ಳಾಪುರದಿಂದ ಇಲ್ಲಿ ತಗೊಂಡ್. ಹೌದೌದು. ಬಟ್ ಆದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವ್ರು ಇಲ್ಲಿ ಕಂಟೆಸ್ಟ್ ಮಾಡಲ್ಲ ಅನ್ನೋ ಒಂದು ಆರೋಪ ಇದೆ. ಇಲ್ಲ, ಅವ್ರ ಅಣ್ಣ ಇಲ್ಲಿ ನಿಂತ್ಕೊಂತಾರೆ ಬಾಲಾಜಿ ಅವರು. MC ಸುಧಾಕರ್ ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಒಂದು ಪ್ಲಾನ್ ನಡೀತಾ ಇದೆ, ಒಂದು ಹೋಮ್ವರ್ಕ್ ಕ್ರಿಯೇಟ್ ಆಗ. ಆ ತರ ಏನಿಲ್ಲ, ಅದೆಲ್ಲ ಶುದ್ಧ ಸುಳ್ಳು. ಯಾವತ್ತೇ ಆಗ್ಲಿ MC ಸುಧಾಕರ್ ಅವರು ಯಾಕಂದ್ರೆ ದೂರದೃಷ್ಟಿ ನಾಯಕ. ಅವರು ಒಂದು ದೂರದೃಷ್ಟಿಯಿಂದ ಇವತ್ತು ಚಿಂತಾಮಣಿ ಸ್ವಂತ ಕ್ಷೇತ್ರ ಆಗಿರೋದ್ರಿಂದ ಚಿಂತಾಮಣಿನ ಅಭಿವೃದ್ಧಿ ಮಾಡೋದು ಒಂದು ಬಿಟ್ರೆ, ಇಲ್ಲಿ ಬಿಟ್ಟು ಬೇರೆ ಊರಿಗೆ ಹೋಗಿ ಹೆಂಗೆ ಅಭಿವೃದ್ಧಿ ಮಾಡಕ್ಕಾಗುತ್ತೆ? ಹೌದು, ಯಾವುದೇ ಕಾರಣಕ್ಕೂ ಅವ್ರ ಅಣ್ಣ ನಿಂತ್ಕೋಬಹುದು, ಬಾಲಾಜಿ ಅವರು ನಿಂತ್ಕೊಂತಾರೆ. ಯಾವುದೇ ಕಾರಣಕ್ಕೂ ಚಿಂತಾಮಣಿಯಲ್ಲಿ MC ಸುಧಾಕರ್ ಅವರೇ ಅಭ್ಯರ್ಥಿ. ಮುಂದಿನ 2028ಕ್ಕೆ ಅವರೇ ಅಭ್ಯರ್ಥಿ, ಅವರೇ 100% ಇಲ್ಲಿ ಕ್ಯಾಂಡಿಡೇಟ್. ಆದ್ರಿಂದ ಅದು ಶುದ್ಧ ಸುಳ್ಳು, ಯಾಕಂದ್ರೆ ಅವರೇ ಕ್ಯಾಂಡಿಡೇಟ್ ಆಗಿರೋದು. ಇನ್ನೇ ಬೇಕಾಗುತ್ತೆ ನಿಮ್ಮ ಚಿಂತಾಮಣಿಗೆ? ಸರ್, ಈಗ ನಮ್ಮ ಚಿಂತಾಮಣಿಗೆ ಇನ್ನು ಬೇಕಾಗಿರೋದು ಏನು ಅಂದ್ರೆ, ಇವಾಗ ಇಂಜಿನಿಯರಿಂಗ್ ಕಾಲೇಜ್ ಬಂದಿದೆ, ಈಗ ಹಾಸ್ಪಿಟಲ್ ICU ವಾರ್ಡ್ 48 ಬೆಡ್ಗಳ ಹಾಸ್ಪಿಟಲ್ ಬಂದಿದೆ. ಅದನ್ನು ಹತ್ತಿರದಲ್ಲೇ ಶೀಘ್ರವಾಗುತ್ತೆ. ಡಾಕ್ಟರ್ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು
ಅವರು ಬಂದು ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಬಂದು ಹೋಗಿದ್ದಾರೆ. ಅವರು ನೋಡಿ ಅದ್ರ ಪ್ರಕಾರವಾಗಿ ಸುಮಾರು ಇನ್ನ ಸ್ಟೇಡಿಯಂ ಹತ್ರದಲ್ಲೇ ಅದು ಕ್ಲಿಯರ್ ಆಗಿದೆ. ಈಗ ಆಜಾದ್ ಚೌಕ್, ಪಾದಾಚಾರಿಗಳು ಓಡಾಡೋ ಅಂತ ರಸ್ತೆ ಮಾರ್ಗಗಳು ಅದು ಓಕೆ ಆಗಿದೆ. ಇನ್ನು ಮತ್ತೆ ಕೆರೆ ಅಭಿವೃದ್ಧಿ, ಈಗ ನೆಕ್ಕುಂದಿ ಕೆರೆವನ್ನು ಒಂದೇ ಒಂದು ಕೆರೆ ಅಭಿವೃದ್ಧಿಗೆ 100 ಕೋಟಿ ಅನುದಾನ ಇವಾಗ ಆಲ್ರೆಡಿ ಕಾಮಗಾರಿ ಆಲ್ರೆಡಿ ಆಗ್ತಾ ಇದೆ. ಆ ಕಾಮಗಾರಿ ಆದ್ಮೇಲೆ ಒಂದು ಬೆಂಗಳೂರಲ್ಲಿ ಸಾಂಕಿ ಟ್ಯಾಂಕ್ ಹೆಂಗಿದೆ ಒಳಾಂಗಣ, ಮತ್ತೆ ಯಾವ ತರ ನಾವು ವ್ಯಾಯಾಮ ಮಾಡಬಹುದಾಗ್ಬೋದು, ಯಾವ ತರ ನಾವು ವಾಕಿಂಗ್ ಮಾಡುವಂತ ಆಗ್ಬೋದು, ಪ್ರತಿ ಒಂದನ್ನು ಸಹ ಇವಾಗ ನೆಕ್ಕುಂದಿ ಕೆರೆಯೋದು ಆ ತರ ಆಗುತ್ತೆ. 100 ಕೋಟಿ ಅಭಿವೃದ್ಧಿ ಅದಕ್ಕೆ. ಅದರಿಂದ ನಮ್ಗೆ ಗೊತ್ತಿರೋ ಪ್ರಕಾರವಾಗಿ ಆಲ್ಮೋಸ್ಟ್ ಎಲ್ಲ ಇವಾಗೆಲ್ಲ ಆಗುತ್ತೆ. ಈಗ ನಾವೊಂದ್ ಮಾತು ಹೇಳ್ತೀವಿ, ಇವಾಗ ಇನ್ನೊಂದ್ 2 ರಿಂದ 3 ತಿಂಗಳು ಬಿಟ್ಕೊಂಡು ತಾವು ಯಾರ್ಯಾರು ಹೇಳ್ತಾರೆ ಅವ್ರವ್ರ ಫೇವರ್ ಆಗಿರೋರು ಅವ್ರು ಹೇಳ್ಕೊಂತಾರೆ. ಆದ್ರೆ ತಾವು ಹೋಗಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ಡೈರೆಕ್ಟ್ ಆಗಿ ಹೋಗಿ ಅಂಬೇಡ್ಕರ್ ಭವನ ವಿಸಿಟ್ ಮಾಡಿ. ಇವತ್ತು ಅಂಬೇಡ್ಕರ್ ಭವನ ಮೋಸ್ಟ್ಲಿ 15ಗೆ ಅವರು ಫಿಕ್ಸ್ ಮಾಡ್ತಾರೆ. ಅಂಬೇಡ್ಕರ್ ಭವನ ಆಗ್ಲಿ, ಕ್ರೀಡಾಂಗಣ ಆಗ್ಲಿ, ಪಾದಾಚಾರಿ ನಡೆಸುವಂತ ರಸ್ತೆ ಆಗ್ಲಿ, ಚರಂಡಿಗಳಾಗ್ಲಿ, ಪ್ರತಿಯೊಂದು ತಾವೊಂದ್ಸರಿ ರಿಯಾಲಿಟಿ ಚೆಕ್ ಮಾಡಿ. ಇದು ಕಾಮಗಾರಿ ಆಗೈತಾ ಆಗಿಲ್ವಾ ಅಂತ ಚೆಕ್ ಮಾಡಿ. ಕಾಲೇಜಸ್ ಆಗುತ್ತೆ, ಅದು ನಿಮಗೆ ಅರ್ಥ ಆಗುತ್ತೆ. ನಾವ್ ಹೇಳೋದು ಇವಾಗ ನಾನು ಫೇವರ್ ಆಗಿ ಹೇಳ್ಬೋದು, ಇನ್ನೊಬ್ರು ಅವ್ರ ವಿರುದ್ಧವಾಗಿ ಹೇಳ್ಬೋದು, ಅದೇ ರಾಜಕೀಯ, ಅದೆಲ್ಲ ನಾವು ಕಾಮನ್. ಯಾಕಂದ್ರೆ ತಾವು ಪತ್ರಿಕಾ ಮಾಧ್ಯಮದವ್ರು ಏನಿದ್ರೆ ಕನ್ನಡಿ ಇದ್ದಂಗೆ ತಾವು ಅದು ಏನಾಯ್ತು ಅದು ತೋರಿಸ್ತೀರಾ. ಅದ್ರ ಪ್ರಕಾರವಾಗಿ 100% ಚಿಂತಾಮಣಿ ಕ್ಷೇತ್ರ ಇವತ್ತು ಅಭಿವೃದ್ಧಿ ಆಗಿರೋದ್ರಲ್ಲಿ MC ಸುಧಾಕರ್ ರೆಡ್ಡಿ ಅವ್ರದ್ದು ಅತಿ ಹೆಚ್ಚಾಗಿ ಪಾತ್ರ. ಮತ್ತೆ ಸುಧಾಕರ್ ಮೇಲೆ ಇನ್ನೊಂದು ಆರೋಪ ಇದೆ. ನೀವು ಇಲ್ಲಿ ಲೋಕಲ್ ಸದಸ್ಯರಾಗಿರೋದು, ನಿಮ್ಗೆ ಗೊತ್ತಿರ್ಬೋದು. ಇಲ್ಲಿ ಏನ ಆರೋಪ ಇದೆ ಅಂದ್ರೆ, MC ಸುಧಾಕರ್ ಅವರು ಸುಮಾರು ಜಾಗ ಕಬ್ಜಾ ಮಾಡಿದ್ದಾರೆ, ಬಡವರನ್ನ ಅನ್ಯಾಯ ಮಾಡಿದ್ದಾರೆ ಅಂತ ಒಂದು ಆರೋಪ ಒಂದಿದೆ. ನಿಜಾನ ಅದು? ಈಗ MC ಸುಧಾಕರ್ ಅವರಲ್ಲ, ಅವ್ರ ತಂದೆಯವರು ಯಾವ್ದೋ ಒಂದು ಮಾಡ್ಕೊಂಡಿದ್ದಾರೆ ಅಂತ. ಆದ್ರೆ ನಮ್ಗೆ ಸತ್ಯ ಸುಳ್ಳು ನಮ್ಗೇನ್ ಗೊತ್ತಿಲ್ಲ. ನಾವು ವರದಿಯಲ್ಲೇ ನೋಡಿರೋದು ಅವರು ಒಂದು ಹುಲ್ಲುಬನಿ ಖರಾಬ್ ಏನೋ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಅದಕ್ಕೆ ತಗ್ಗಟ್ಟಾಗಿ ಈಗ ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯಕ್ಕೆ ತಗ್ಗಟ್ಟಾಗಿ ಈಗ ಅವ್ರು ಪ್ರತಿಯೊಬ್ಬರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಸಹ ನ್ಯಾಯಾಲಯಕ್ಕೆ ತಲೆಬಾಗು. ನ್ಯಾಯಾಲಯ ಪ್ರಕಾರವಾಗಿ ಏನಾಯ್ತು ಅದ್ ಮಾಡ್ಬೋದು. ಯಾಕಂದ್ರೆ ಅದು ಸರ್ಕಾರದ ಇಲ್ಲ ಸರ್ಕಾರದ ಇಲ್ಲದೆ ಇರೋದ ಅವ್ರದೇ ಅನ್ನೋದು ಅದು ನಮ್ಗೆ ಅದ್ರ ಬಗ್ಗೆ ನಮ್ಗೆ ವಿಚಾರ ಗೊತ್ತಿಲ್ಲ. ಇವಾಗ ನ್ಯಾಯಾಲಯದಲ್ಲಿ ಅವರು ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಪ್ರಕಾರವಾಗಿ ನ್ಯಾಯಾಲಯ ಪ್ರಕಾರವಾಗಿ ಸರ್ಕಾರದಾಗಲೇ ಸರ್ಕಾರಕ್ಕೆ ಹೋಗುತ್ತೆ, ಅವ್ರದೇ ಆಗದೆ ಅವ್ರದ್ದು ಹೋಗುತ್ತೆ. ಈಗ MC ಸುಧಾಕರ್ ಅವ್ರಗ ನೀವ್ ಎಷ್ಟು ಮಾರ್ಕ್ ಕೊಡ್ತೀರಾ? 10ರಲ್ಲಿ 100% ನಾನು ಮಾರ್ಕ್ ಕೊಡ್ತೀರಾ? 100% ನಾನು ಮಾರ್ಕ್ ಕೊಡ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಕಣ್ಣಾರೆ ನಾನು ನೋಡಿರೋದು ಪ್ರತಿ ಒಂದು ಕಾಮಗಾರಿಗಳು ನನ್ನ ಕಣ್ಣಾರೆ ನಾನೇ ನೋಡಿ. ಇವಾಗ ಹಳ್ಳಿಗಾಡಿಗೆ ಹೋಗಿ ನೀವು ರಿಯಾಲಿಟಿ ಚೆಕ್ ಮಾಡಿ ಕಾಮಗಾರಿ ಹೆಂಗಾಗಿದೆ. ನಗರಸಭೆ ಪ್ರತಿ ಒಂದು ವಾರ್ಡ್ಗೂ ಹೋಗಿ ರಸ್ತೆ ಚರಂಡಿ ನಿರ್ಮಾಣ ಅದು ನೀವು ಒಂದ್ಸರಿ ಚೆಕ್ ಮಾಡಿ. ಮತ್ತೆ ಬೋರ್ಗಳು ಸುಮಾರು ಕುಡಿಯಕ್ಕೆ ನೀರು ಸಹ ತುಂಬಾ ಕಷ್ಟ ಆಗ್ತಾ ಇತ್ತು. ಇವಾಗ ಪ್ರತಿಯೊಂದು ಬೋರು ನಮ್ಮ ನಗರಸಭೆಯಿಂದ ಸುಮಾರು ಅಂದ್ರೆ ಒಂದು 28 ಬೋರು ಹಾಕ್ಸಿದೆ. ಕುಡಿಯೋ ನೀರಾಗ್ಲಿ, ರಸ್ತೆ ಆಗ್ಲಿ, ಚರಂಡಿ ಆಗ್ಲಿ, ಪ್ರತಿ ಒಂದು ಸಹ ಅವರು ವಿಶೇಷ ಕಾಳಜಿ ವಹಿಸಿ ಚಿಂತಾಮಣಿಗೆ ತಗೊಂಡ್ ಬಂದು ಇವತ್ತು ಅಭಿವೃದ್ಧಿ ಮಾಡಿದ್ರೆ 100% MC ಸುಧಾಕರ್ ಅವರಿಗೆ ನಾವು ಮಾರ್ಕ್. ಓಕೆ ಸರ್, ಥ್ಯಾಂಕ್ ಯು.